ಮಾಜಿ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ನಾಯಕರು ಆಗಿರ್ತಕ್ಕಂಥ ಯಡಿಯೂರಪ್ಪಾಜಿಯವರೇ, ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಆದ ವಿಜೇಂದ್ರ ಅವರೇ, ತಳಮನೆಯಲ್ಲಿ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಜಿ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡ ಮಹಿಳೆಯರೇ, ತಾಯಂದಿರೇ, ಪತ್ರಿಕಾ ಬಂಧುಗಳೇ, ತುಂಬಾ ಸಮಯ ತೆಗೆದುಕೊಳ್ಳೋದಿಲ್ಲ. ಬೆಲೆ ಏರಿಕೆಯ ವಿರುದ್ಧ ಮುಖಂಡರೆಲ್ಲರೂ ಸೇರಿ ಈ ಸರ್ಕಾರಕ್ಕೆ ಇನ್ನೂ ಬೇಸಿಗೆ ಬಂದಿಲ್ಲ, ಚಳಿಯಲ್ಲೇ ಇದೆ. ಅದಕ್ಕೆ ಚಳಿ ಬಿಡಿಸಬೇಕು ಅಂತೇಳಿ ಇವತ್ತಿಂದ ಇಡೀ ರಾಜ್ಯಾದ್ಯಂತ ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದೆ. ಮಾನ್ಯ ಬಂಧುಗಳೇ, ಬೆಲೆ ಏರಿಕೆ ಎಲ್ಲಿಂದ ಪ್ರಾರಂಭ ಆಯಿತು ಅಂತ ನಿಮಗೆ ಗೊತ್ತಿದೆ. ಮೊದಲನೇ ರೌಂಡ್ ಆಯಿತು, ಸಾಕಾಗಲಿಲ್ಲ. ಎರಡನೇ ರೌಂಡ್ ಆಯಿತು, ಸಾಕಾಗಲಿಲ್ಲ, ಇವರು ದರಿದ್ರ ತೀರ್ಲಿಲ್ಲ. ಈಗ ಮೂರನೇ ರೌಂಡ್ ಬಂದಿದ್ದಾರೆ. ಹಾಲಿನ ಬೆಲೆ ನೀವು ನೋಡಿದ್ರಿ, ಮೊದಲು 3 ರೂಪಾಯಿ ಶುರು ಮಾಡಿದ್ರು, ರೈತರಿಗೆ ಕೊಡ್ಲೇ ಇಲ್ಲ. ಮತ್ತೆ 2 ರೂಪಾಯಿ ಮಾಡಿದ್ರು, ರೈತರ ಹೆಸರಲ್ಲಿ ಕೊಡ್ಲೇ ಇಲ್ಲ. ಈಗ 4 ರೂಪಾಯಿ ಮಾಡಿದ್ದಾರೆ, ಒಟ್ಟಿಗೆ 9 ರೂಪಾಯಿ ಆಯ್ತು. ಈ ಸರ್ಕಾರ ಜೋಬಿಗೆ ಬಿಟ್ಕೊಂಡಿದೆ. ಅಲ್ಲ, ಒಂದು ನಿಮಗೆ ಗೊತ್ತಾಗತ್ತೆ, ಹಾಲಿನ ಬೆಲೆ ಏರಿದಾಗ ಎಲ್ರಿಗೂ ಗೊತ್ತಾಗತ್ತೆ. ಅದರಿಂದ ಹೇಳ್ತೀವಿ, ಹಲವು ಮುಖಂಡರು ಮಾತಾಡ್ತಾ ಹೇಳಿದ್ರು ಆಲ್ಕೋಹಾಲ್ ಬೆಲೆ ಕೂಡ ಏರಿದೆ ಅಂತ. ಆದ್ರೆ ಅದು ಗೊತ್ತಾಗೋದಿಲ್ಲ, ಯಾಕೆಂದ್ರೆ 2 ಪೆಗ್ ಒಳಗೋದ್ಮೇಲೆ ರೇಟೇ ಗೊತ್ತಾಗಲ್ಲ. ಅದರಿಂದ ಅದು ಗೊತ್ತಾಗಲ್ಲ. ಆಮೇಲೆ ಇಲ್ಲಿರೋರು ಯಾರು ಕುಡಿಯೋರಲ್ಲ, ಇಲ್ಲಿರೋ ಜನರಿಗೆ ಗೊತ್ತೇ ಇಲ್ಲ, ಯಾಕಂದ್ರೆ ನಮ್ಮವರೆಲ್ಲ ಒಳ್ಳೆಯವರು, ಕುಡಿಯೋರಲ್ಲ. ಅದೇ ನನಗೊಂದು ಈ ಗ್ಯಾರಂಟಿಗಳ ವಿಚಾರದಲ್ಲಿ ಮೊನ್ನೆ ಸಿದ್ದರಾಮಯ್ಯನವ್ರು ಹೆಂಗ್ ನಡ್ಕೊಳ್ತಾವ್ರೆ ಅನ್ನೋದಕ್ಕೆ ಒಂದು ಜ್ಞಾಪಕ ಬಂತು. ನಮ್ದೊಂದು ಸಣ್ಣ ಹಳ್ಳಿ, ಆ ಹಳ್ಳಿಯಲ್ಲಿ ಒಬ್ಬ ಕುಡಿಬೇಕಾಗಿತ್ತು. ಅಲ್ಲಿ ಏನು ಬೀರ್ ಬ್ರಾಂಡಿ ಎಲ್ಲ ಸಿಗ್ತಾ ಇರಲಿಲ್ಲ. ಪಕ್ಕದ ಹಳ್ಳಿಗೆ ಹೋಗಿ ಸಾರಾಯಿ ಕುಡಿದು ಬರಬೇಕಾಗಿತ್ತು. ಸಂಜೆ 5 ಗಂಟೆ ಆಗಿತ್ತು. ಒಂದು ಸೈಕಲ್ ತಗೊಂಡು ಹೊರಟ, ಹೋಗಿ 2 ಕ್ವಾರ್ಟರ್ ಹೊಡೆದ. ಹೋಗುವಾಗ ಸೈಕಲ್ನಲ್ಲಿ ಬಹಳ ಚೆನ್ನಾಗಿ ಹೋದ. 2 ಕ್ವಾರ್ಟರ್ ಹೊಡೆದ ಮೇಲೆ ಮತ್ತೆ ಊರಿಗೆ ವಾಪಸ್ ಬರ್ಬೇಕಲ್ಲ, ಅಷ್ಟು ಸುಲಭ ಅಲ್ಲ 2 ಕ್ವಾರ್ಟರ್ ಹೊಡೆದು ಸೈಕಲ್ ಹೊಡೆಯೋದು. ಕುಡ್ದಾದ್ಮೇಲೆ ಬಂದ್ರೆ ಮಧ್ಯದಲ್ಲಿ ಒಂದು ಹಳ್ಳ ಇದೆ. ಏನಂದ್ರೆ ನೀರು ಹರಿಯೋ ಜಾಗ, ಅದು ತುಂಬಾ ಆಳ ಇದೆ. ಅದರಲ್ಲಿ ಸೈಕಲ್ ಅನ್ನು ಇಳಿಸಿ ತನ್ನ ಹಳ್ಳಿಗೆ ಬರಬೇಕು. ಏನ್ ಮಾಡ್ದ ಗೊತ್ತಾ, ಬರುವಾಗ ತಲೆ ಚಕ್ಕರ್ ಶುರು ಆಯ್ತು, ಸೈಕಲ್ ಹೊಡೆಯಕ್ ಆಗ್ತಾ ಇಲ್ಲ. ಆದ್ರೆ ಇಳಿಬೇಕಾದ್ರೆ ಸುಲಭ, ಇಳಿದು ಬಿಟ್ಟ. ಈಗ ಹತ್ತಬೇಕಲ್ಲ, ಹತ್ತಕ್ಕೆ ಆಗ್ತಾ ಇಲ್ಲ. ಹೇಳ್ದ, 2 ಕ್ವಾರ್ಟರ್ ದುಡ್ಡು ಕೊಟ್ಟಿಲ್ವಾ, ಹತ್ತು ಅಂತಾನೆ ಸೈಕಲ್ನ. ಇವನ್ ಹತ್ಬೇಕಾ ಸೈಕಲ್ ಹತ್ಬೇಕಾ? ಸೈಕಲ್ ತುಳಿದ್ರೆ ತಾನೆ ಹತ್ತಕ್ಕಾಗೋದು. 2 ಕ್ವಾರ್ಟರ್ ಕುಡ್ದಿದ್ಯಲ್ಲ, ಹತ್ತು ಅಂತಾನೆ, ಸೈಕಲ್ ಹತ್ತಲ್ಲ. ಇಳಿದು ಒದಿತಾನೆ, ಹತ್ತಲ್ಲ. ಸಿದ್ದರಾಮಯ್ಯನ ಕತೆ ಹಿಂಗಾಗಿದೆ ಪಾಪ. 5 ಗ್ಯಾರಂಟಿ ಕೊಟ್ಟಿದ್ದೀನಲ್ಲ, ಈಗ ನಡೆಯತ್ತು ಅಂದ್ರೆ ಆ ಸರ್ಕಾರ ನಡೆಯಲ್ಲ. ಅದಕ್ಕೆ ಈಗ ಪರಿಸ್ಥಿತಿ ಏನಾಗಿದೆಪ್ಪ ಅಂತಂದ್ರೆ, ಹಾಕ್ಲೇಬೇಕು ಟ್ಯಾಕ್ಸ್ ಹಾಕ್ಲಿಲ್ಲ ಅಂದ್ರೆ ನಡೆಯಲ್ಲ. ಮೊದಲು ಹೇಳಿದ್ರು, ಪತ್ರಕರ್ತರು ಕೇಳಿದ್ರು, ಸರ್ 5 ಗ್ಯಾರಂಟಿ ಕೊಟ್ಟಿದ್ದೀರಲ್ಲ, ಹೆಂಗ್ ನಿಭಾಯಿಸ್ತೀರಿ ಅಂದ್ರು. ಆವತ್ತು ಹೇಳಿದ್ದೇನು ಗೊತ್ತಾ ಸಿದ್ದರಾಮಯ್ಯನವರು, ಭಾರತೀಯ ಜನತಾ ಪಾರ್ಟಿ 40% ಕಮಿಷನ್ ಹೊಡಿತಾ ಇದೆ, ಅದ್ ನಿಲ್ಲಿಸ್ಬಿಟ್ರೆ ಸಾಕು, ಗ್ಯಾರಂಟಿನೂ ನಡೀತದೆ, ಡೆವಲಪ್ಮೆಂಟು ಆಗ್ತದೆ ಅಂತ. ಅಲ್ಲ, ಈಗ
40% ನಿಲ್ಲಿಸ್ಬಿಟ್ರಲ್ಲ, ಎಲ್ಲಿಟ್ಟಿದ್ದೀರಪ್ಪ ಹಣ? ಸಿದ್ದರಾಮಣ್ಣ ಸ್ವಲ್ಪ ಹೊರಗಡೆಗೆ ಹೇಳು ನೋಡೋಣ. ಸುಳ್ಳು ಹೇಳಲಿಕ್ಕೂ ಒಂದು ಮಿತಿ ಬೇಕು. ಆದ್ರೆ ನಾನು ಗಮನಿಸಿದ್ದು 45-46 ವರ್ಷಗಳ ನನ್ನ ರಾಜಕೀಯ ಜೀವನದಲ್ಲಿ ಸುಳ್ಳೇಳಿನೂ ಒಂದು ಸರ್ಕಾರ ಮಾಡಬಹುದು ಅಂತ ಸಾಬೀತುಪಡಿಸಿದವರು ಯಾರಾದ್ರೂ ಇದ್ರೆ ಮಾನ್ಯ ಸಿದ್ದರಾಮಯ್ಯನವರು. ಎಷ್ಟು ಸುಳ್ಳು ಹೇಳಿದ್ರೆ ಅಂದ್ರೆ ಒಂದು ಸರ್ಕಾರವನ್ನೇ, ನಮ್ಮ ಸರ್ಕಾರವನ್ನೇ ಅವರು ಇಳಿಸಿ ಸುಳ್ಳಿಗೆ ಒಂದು ಸರ್ಕಾರವನ್ನ ಮೇಲೆ ತಂದರು. ಇವತ್ತು ನೋಡಿ, ಪರಿಶಿಷ್ಟ ಜಾತಿ ವರ್ಗಗಳಿಗೆ 40,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಗಳಿಗೆ ಅಂತೇಳಿ ಬಳಕೆ ಮಾಡಿ ದಲಿತರಿಗೆ ಅನ್ಯಾಯ ಮಾಡಿದ್ರು. ಯಾರು ಕೇಳ್ತಾರೆ ಇದನ್ನ? 4% ಇವತ್ತು ಕಾನೂನು ಬಾಹಿರವಾದ್ರು, ಸಂವಿಧಾನ ಅದನ್ನು ಒಪ್ಪದೇ ಇದ್ರು, ಸಂವಿಧಾನವನ್ನಾದರೂ ಬದಲಾಯಿಸಿ 4% ರಿಸರ್ವೇಶನ್ ನ ಗುತ್ತಿಗೆಯಲ್ಲಿ ಮುಸಲ್ಮಾನ್ ಬಂಧುಗಳಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ಒಂದು ಮಾತನ್ನ ನನಗೆ ಹೇಳಬೇಕು ತಾವು. ಇವತ್ತು ಈ ಎಲ್ಲ ಮುಖಂಡಗಳಿದ್ದಾರೆ, ಇಲ್ಲಿ ಕೇಳಿಸ್ಕೊಳ್ಬೇಕು. ಪರಿಶಿಷ್ಟ ಜಾತಿ ವರ್ಗಗಳಿಗೂ ಗುತ್ತಿಗೆಯಲ್ಲಿ 2 ಕೋಟಿಯವರೆಗೆ, ಈ ಕಡೆ ಬನ್ನಿ, ಅಲ್ಲಿ ಅಡ್ಡ ಬರಬೇಡಿ, ಯಾರು ಅಡ್ಡ ಕೂತ್ಕೊಳ್ಳಿ ಆ ಕಡೆ. 2 ಕೋಟಿಯವರೆಗೆ ಗುತ್ತಿಗೆಯಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳಿಗೂ ಕೂಡ ಮೀಸಲಿಟ್ಟಿದ್ದೀವಿ ಅಂತ ಹೇಳಿದ್ರು. ಅದು ಮೀಸಲಲ್ಲ. ಮೀಸಲು ಅಂದ್ರೆ ಕೊಡ್ಲೇಬೇಕು, ಅದು ಗ್ಯಾರಂಟಿ. ಅದು ಆದ್ರೆ 2 ಕೋಟಿಯವರೆಗೆ ಕೊಡ್ತೀವಿ ಅಂದ್ರಿ. 1 ಕೋಟಿ ಇರುವಾಗಲೇ ಪ್ಯಾಕೇಜ್ ಮಾಡಿ 11 ಕೋಟಿಯನ್ನ 4 ಕೋಟಿ ಮಾಡಿ ಬೇರೆಯವರಿಗೆ ಕೊಡ್ತಿದ್ರಿ, ಆದ್ರೆ ದಲಿತರಿಗೆ ದಕ್ಕಲಿಲ್ಲ. ಈಗ ಮುಸಲ್ಮಾನ್ ಬಂಧುಗಳಿಗೆ ನೀವು ರಿಸರ್ವೇಶನ್ ಮಾಡ್ತಾ ಇದ್ದೀರಿ. ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಟ್ಟಿದ್ದು ಮೀಸಲಾತಿ ಅಲ್ಲ, ಆದ್ರೆ ಮುಸಲ್ಮಾನ್ ಬಂಧುಗಳಿಗೆ ಕೊಡ್ತಾ ಇರತಕ್ಕಂಥದ್ದು ಮೀಸಲಾತಿ. ಇದು ಕೂಡ ದೋಖ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹೋರಾಟ ಪ್ರಾರಂಭ ಆಗಿದೆ. ಜನ ಕೇಳ್ತಾರೆ. ನಮ್ಮ ಕಷ್ಟ ಕೇಳೋರು ಯಾರು? ವಿರೋಧ ಪಕ್ಷದವರೇ ಕೇಳಬೇಕು. ಜನ ಆಕ್ರೋಶ ಪ್ರಾರಂಭ ಆಗ್ತಾ ಇರೋದ್ರಿಂದ ಭಾರತೀಯ ಜನತಾ ಪಕ್ಷ ಮಾನ್ಯ ವಿಜಯೇಂದ್ರರವರು ಹಾಗೂ ಅಶೋಕ್ ಅಣ್ಣನವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಜನರ ಆಶೋತ್ತರಗಳಿಗೆ ಸ್ಪಂದಿಸುವ ರೀತಿಯಲ್ಲಿ ಜನಾಕ್ರೋಶವನ್ನು ಗಮನಿಸಿ ಆ ಜನಾಕ್ರೋಶಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಯಾವ ಮಟ್ಟಕ್ಕೆ ಈ ಸರ್ಕಾರ ಚಿಂತೆ ಮಾಡ್ತಿದೆ ಅಂತಂದ್ರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದು ಸರ್ಕಾರ ಆಡಳಿತ ಮಾಡುವಾಗ 1 ವರ್ಷ ಇನ್ನೇನು ಅಧಿಕಾರದ ಅವಧಿ ಇದೆ ಅಂದ್ರೆ ಗೊತ್ತಾಗುತ್ತೆ. ಅದೇನಂದ್ರೆ ಮುಂದಿನ ಸರ್ಕಾರ ನಮ್ಮದು ಬರುತ್ತಾ ಬರೋದಿಲ್ವಾ ಅನ್ನೋದು ಗೊತ್ತಾಗತ್ತೆ. ಆಗ ಏನ್ ಮಾಡ್ತಾರೆ, ಮುಂದೆ ನಮ್ಮ ಸರ್ಕಾರ ಬಂದೇ ಬರುತ್ತೆ ಅಂತಂದ್ರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದು, ಜನರ ಆಕರ್ಷಣೆ ಮಾಡೋದು, ಜನರ ಜೊತೆಯಲ್ಲಿ ಕೆಲಸ ಮಾಡೋದು ಮಾಡ್ತಾರೆ. ಒಂದು ಸಮಯ ನಮ್ಮ ಸರ್ಕಾರ ಬರೋದೇ ಇಲ್ಲ ಅಂದ್ರೆ ಬಂದ್ರೆ ಇದ್ರೇನು ಹೋದ್ರೇನು ಅಂತ ಲೂಟಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಈ ಸರ್ಕಾರಕ್ಕೆ ಇನ್ನು 3 ವರ್ಷ ಅವಧಿ ಇದೆ. ಆಗ್ಲೇ ಅವರಿಗೆ ಹಿಂಟು ಸಿಕ್ಕೋಗಿದೆ, ಇನ್ನು ಮುಂದಿನ ಸರ್ಕಾರ ನಮ್ಮದಲ್ಲ. ಇದು ಏನಿದ್ರು ಮುಂದಿನ ಸರ್ಕಾರ ಬರೋದು ಬಿಜೆಪಿ ಇದು. ಅದರಿಂದ ನಾವ್ಯಾಕೆ ಮೀನಾಮೇಷ ಎಣಿಸ್ಬೇಕು? ಅರೆ ಆಕಪ್ಪ, ಇಲ್ಲಿಂದನೇ ಶುರು ಮಾಡೋಣ, ಲೂಟಿ ಮಾಡೋಣ, ಎಷ್ಟಾದ್ರೂ ಸರಿ ಅನ್ನೋ ಕಾರಣಕ್ಕೆ ಲೂಟಿ ಮಾಡಲಿಕ್ಕೆ ಹೊರಟೋಗಿದೆ. ಇನ್ನೊಂದು ವಿಷಯ ಹೇಳಬೇಕು ತಮಗೆ. ಮಾಸ್ಟ್ರು ಟ್ಯಾಕ್ಸು ಮತ್ತು ಫೈನ್ ವಿಚಾರದಲ್ಲಿ ಪಾಠ ಮಾಡ್ತಿದ್ರಂತೆ. ಯಾರೋ ಒಬ್ಬ ಹುಡುಗ ಬೇಗ ಅರ್ಥ ಆಗ್ಲಿಲ್ಲ, ಮೇಷ್ಟ್ರನ್ನ ಕೇಳಿದ್ರು, ಮೇಷ್ಟ್ರೆ ನನಗೆ ಯಾಕೋ ಈ ಟ್ಯಾಕ್ಸು ಫೈನು ಅರ್ಥ ಆಗ್ತಾ ಇಲ್ಲ, ದಯವಿಟ್ಟು ಸ್ವಲ್ಪ ಬಿಡಿಸಿ ಹೇಳಿ ಅಂತ. ಟ್ಯಾಕ್ಸ್ ಅಂದ್ರೆ ಏನು, ಫೈನ್ ಅಂದ್ರೆ ಏನು, ದಯವಿಟ್ಟು ಹೇಳಿ ಅಂದ್ರ. ಆವಾಗ ಮೇಷ್ಟ್ರು ಹೇಳ್ತಾರೆ, ಫೈನ್ ಈಸ್ ಎ ಟ್ಯಾಕ್ಸ್ ಫಾರ್ ಡೂಯಿಂಗ್ ರಾಂಗ್ ಅಂತ.
ಅಂದ್ರೆ ಈ ಫೈನ್ ಅನ್ನೋದು ತಪ್ಪು ಮಾಡಿದ ಟ್ಯಾಕ್ಸ್ ಇದು. ಈ ಟ್ಯಾಕ್ಸ್ ಅನ್ನೋದು ಏನಂತಂದ್ರೆ ಟ್ಯಾಕ್ಸ್ ಈಸ್ ಎ ಫೈನ್ ಫಾರ್ ಡೂಯಿಂಗ್ ರೈಟ್. ಈ ಟ್ಯಾಕ್ಸ್ಗಳು ಎರಡು ಹೇಗಿದೆ ಅಂತಂದ್ರೆ ಒಂದು ಫೈನು ಒಂದು ಟ್ಯಾಕ್ಸ್, ಈ ಅರ್ಥದಲ್ಲಿ ನೋಡಿದ್ರೆ ಎರಡೂ ಒಂದೇ. ಈಗ ಏನಾಗಿದೆ, ಮೊದಲು ಟ್ಯಾಕ್ಸ್ ಹಾಕಿದ್ರು, ಆ ಟ್ಯಾಕ್ಸ್ ಈಗ ಸಿದ್ದರಾಮಯ್ಯನವ್ರಿಗೆ ಅರ್ಥ ಆಗಲಿಲ್ಲ. ಆಮೇಲೆ ಕೇಳ್ದ ಸಿದ್ದರಾಮಯ್ಯ ಈಗ ಮಾಸ್ಟರ್ ಆಫ್ ಟ್ಯಾಕ್ಸ್ ಅಂಡ್ ಮಾಸ್ಟರ್ ಆಫ್ ಫೈನ್. ಈಗ ಸಿದ್ದರಾಮಯ್ಯ ಹೇಳ್ತಿದ್ದಾರೆ, ನೋಡಿ ಮೊದಲು ನಾವು ಹಾಕಿದ್ದು ಟ್ಯಾಕ್ಸು ನೀವು ಒಳ್ಳೇದು ಮಾಡಿದ್ದಕ್ಕೆ, ಈಗ ನಿಮ್ಗೆ ಹಾಕಿರೋ ಫೈನು ಇದು ನೀವು ತಪ್ಪು ಮಾಡಿರೋದಕ್ಕೆ. ತಪ್ಪೇನು ಮಾಡಿದ್ದು? ಓಟ್ ಹಾಕಿದ್ರಲ್ಲ ನನಗೆ, ಅದೇ ನೀವು ಮಾಡಿದ ತಪ್ಪು, ಅದಕ್ಕೆ ಈಗ ನಾನು ನಿಮಗೆ ಟ್ಯಾಕ್ಸ್ ಅಲ್ಲ ಇದು ಫೈನ್ ಅಂತ ಹೇಳ್ತಿದ್ದಾರೆ. ಮೊದಲನೇ ಸಾರಿ ಹಾಕಿದ್ರೆ ಅದು ಟ್ಯಾಕ್ಸ್, ಎರಡನೇ ಸಾರಿ ಹಾಕಿದ್ರೆ ಬೇರೆ, ಈಗ ಮೂರನೇ ಸಾರಿ ಹಾಕ್ತಾ ಇರೋದು, ಅದಕ್ಕೆ ಇದು ಫೈನ್. ಇದನ್ನ ಜನ ಅರ್ಥ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಈಗ ಜನಾಕ್ರೋಶ ಪ್ರಾರಂಭ ಆಗಿದೆ. ಆದ್ರಿಂದ ನಾವೆಲ್ಲ ಸೇರಿ ಮಾನ್ಯ ನಮ್ಮ ಅಧ್ಯಕ್ಷರು ವಿಜೇಂದ್ರರವರು ಮಾತು ಹೇಳ್ತಿದ್ರು ಆಗ್ಲೇ, ನುಡಿದಂತೆ ನಡೆದ ಸರ್ಕಾರ ಅಂತ ವಿವರಣೆನೂ ಕೊಟ್ರು. ಆದ್ರೆ ನಾನೊಂದು ವಿವರಣೆ ತಿಳ್ಕೊಂಡಿದ್ದೇನೆ. ವಿಜೇಂದ್ರಣ್ಣವ್ರದ್ದು ವಿವರಣೆ ಬೇರೆ, ನನ್ನ ವಿವರಣೆ ಬೇರೆ. ಅದೇನಂತಂದ್ರೆ ಈಗಾಗಲೇ ಬಸ್ಸಲ್ಲಿ ಓಡಾಡಕ್ಕೆ ನನ್ನ ಅಕ್ಕ ತಂಗಿಯರಿಗೆ ತಾಯಂದರಿಗೆ ಫ್ರೀ ಕೊಟ್ರು. ಆ ಬಸ್ ಹೋಗ್ತಾ ಇತ್ತು, ಚಿತ್ರದುರ್ಗದ ಹತ್ರ ನಿಂತೋಗಿತ್ತು. ಚಿತ್ರದುರ್ಗದ ಹತ್ರ ಬಸ್ ನಿಂತೋದಾಗ ಇನ್ನು ಅದನ್ನೇನ್ ಮಾಡೋದು, ತಳ್ಳಬೇಕು. ಆ ಬಸ್ಸಲ್ಲಿ ನೋಡಿದ್ರೆ ಎಲ್ಲಾ ಹೆಣ್ಣು ಮಕ್ಕಳೇ ಇದ್ದಾರೆ. ಹಿಂದಿನಿಂದ ಹೇಳ್ದ ಡ್ರೈವರ್, ಹೇಳ್ದ ಅಕ್ಕ ಬಸ್ ನಿಂತೋಗ್ಬಿಟ್ಟದೆ ಸ್ವಲ್ಪ ತಳ್ಳ್ರಿ ಅಂದ. ಪಾಪ ಎಲ್ಲ ಅಕ್ಕ ತಂಗಿಯರೆಲ್ಲ ಇಳಿದು ಆ ಬಸ್ ತಳ್ತಾ ಇದ್ರು. ತಳ್ಳುತ್ತಾ ಹಿಂದ್ಗಡೆಯಿಂದ ನೋಡಿದ್ರೆ ಆ ಬಸ್ ನಿಂತೋಗಿದ್ದ ಬಸ್ ಹಿಂದ್ಗಡೆ ನುಡಿದಂತೆ ನಡೆದ ಸರ್ಕಾರ ಅಂತ ಬರ್ದಿತ್ತು. ಅಕ್ಕ ತಂಗಿಯರು ನೋಡಿ ಎಂತ ಸರ್ಕಾರಪ್ಪ, ನುಡಿದಂತೆ ನಡೆದ ಸರ್ಕಾರ ಇದು. ಇನ್ನೂ ಒಂದು ಜ್ಞಾಪಕ ಬರ್ತದೆ, ನಿಮಗೆ ಜ್ಞಾಪಕ ಬರ್ತೇನೆ. ಚುನಾವಣೆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅತ್ಯುನ್ನತ ನಾಯಕ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ವಿಡಿಯೋಗಳು ನೀವೆಲ್ಲ ನೋಡ್ಬಿಟ್ಟಿರ್ತೀರಿ. ವಿಡಿಯೋದಲ್ಲಿ ಹೇಳ್ತಾರೆ, ಹಿಂದಿನಲ್ಲಿ ಭಾಷಣ ಮಾಡ್ತಾ, ಹಮಾರ ಸರ್ಕಾರ ಆಯೇಗ, ಕಾಂಗ್ರೆಸ್ ಸರ್ಕಾರ ಆಗಿಯೇ ತೋ आपकी घर में घुसेंगे, अलमेरे तोड़ेंगे, पैसे लेके लोगों को बांट देंगे. ಇದು ಹಿಂದಿಯಲ್ಲಿ ಹೇಳಿದ್ರು. ಅವರು ಹೇಳ್ಬೇಕಾಗಿದ್ದು ಬೇರೆ ಪಕ್ಷದವ್ರ ಮೇಲೆ ಹೇಳ್ಬೇಕಾಗಿತ್ತು. ಅವ್ರೇನ್ ಹೇಳಿದ್ರು, ಕಾಂಗ್ರೆಸ್ ಅಧಿಕಾರ में आएंगे, घर में घुसेंगे, अलमेरे तोड़ेंगे, पैसा लेके सबको बांटेंगे. ಇವತ್ತು 100ಕ್ಕೆ 100 ಅವರು ಸತ್ಯ ಹೇಳಿದ್ರು. ಸಿದ್ದರಾಮಯ್ಯ ಸರ್ಕಾರ ಬಂದಿದೆ, ಮನೆ ಮನೆಗೆ ನುಗ್ಗುತ್ತಾ ಇದೆ, ಅಲ್ಲಿ ಮರೆ ತೋಡ್ತಾ ಇದೆ, ಪೈಸಾ ಲೇಕೆ ಬಾಡ್ತಾ ಇದೆ. ಇದು ಇವತ್ತಿನ ಈ ಕಾಂಗ್ರೆಸ್ನ ಆಡಳಿತ. ಆದ್ರಿಂದ ಮಾನ್ಯ ಬಂಧುಗಳೇ, ಆದ್ರಿಂದ ಮಾನ್ಯ ಬಂಧುಗಳೇ, ಮಾನ್ಯ ಬಂಧುಗಳೇ, ಇವತ್ತು ಎಲ್ಲ ಶಾಸಕರು, ಜಿಲ್ಲಾಧ್ಯಕ್ಷರುಗಳು, ಮಾಜಿ ಶಾಸಕರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಎಲ್ಲ ಪಕ್ಷದ ಕಾರ್ಯಕರ್ತರು ಇವತ್ತು ಇಡೀ ರಾಜ್ಯಾದ್ಯಂತ ಈ ಹೋರಾಟಕ್ಕೆ ಚಾಲನೆ ನೀಡತಕ್ಕಂಥ ಕೆಲಸವನ್ನ ಬೆಂಗಳೂರಿನ ಈ ಫ್ರೀಡಂ ಪಾರ್ಕ್ ಇಂದ ಪ್ರಾರಂಭ ಮಾಡಿದೆ. ಈ ಫ್ರೀಡಂ ಪಾರ್ಕ್ ಯಾವುದು ಗೊತ್ತಾ? ಅಶೋಕಣ್ಣವರು ಜೈಲಲ್ಲಿ ಇದ್ದುದು ಇದೇ ಜೈಲು. ಮೊನ್ನೆ ಕರ್ಕೊಂಡು ಹೋಗಿದ್ರು ನಮ್ಮನ್ನ, ನಾನು ಜೈಲಿಗೆ ಹೋಗಿರ್ಲಿಲ್ಲ. ಇವರಿದ್ದು ಜೈಲು ಎಲ್ಲಿ ಅಂತ ನೋಡ್ಕೊಂಬರಕ್ ಹೋಗಿದ್ದೆ ನಾನು. ಅಲ್ಲಿ ಪಾಪ ಬಹಳ ಕಷ್ಟ ಆಯ್ತು, ನೋಡಿದ್ರೇನೆ ಕಷ್ಟ ಆಗತ್ತೆ. ಅಲ್ಲಿ ನೋಡಕ್ಕೆ ಕಷ್ಟ ಆಯ್ತು. ನಿಮ್ಗೆ ಎಷ್ಟು ಕಷ್ಟ ಆಗಿತ್ತು ಪಾಪ ನನಗೆ ಗೊತ್ತಿಲ್ಲ. ಆದ್ರೆ ಅಲ್ಲಿ ತಮಾಷೆ ನೋಡಿ,
ಬೇರೆ ಬೇರೆ ಎಷ್ಟೋ ಮುಖಂಡರುಗಳಿದ್ರು, ಎಲ್ಲರದು ಹೊಡೆದಾಕ್ಬಿಟ್ಟಾರ್ರೆ. ಅಲ್ಲಿ ಏನಿಲ್ಲ. ಅದ್ವಾನಿ ಸಾಹೇಬ್ರು ಇದ್ರು, ವಾಜಪೇಯಿ ಸಾಹೇಬ್ರು ಇದ್ರು, ಇದು ಮಾನ್ಯ ಯಡಿಯೂರಪ್ಪಾಜಿ ಅವರು ಇದ್ರು, ಆ ಕಡೆ ದೇವೇಗೌಡರು ಇದ್ರು. ಅದೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಇವ್ರದ್ದು ಯಾಕೋ ಇನ್ನೂ ಬಿಟ್ಕೊಂಡಿದ್ದಾರೆ, ಇನ್ನೂ ಇದೆ. ಆಮೇಲೆ ಅಷ್ಟಕ್ಕೂ ಒಂದೇ ಟಾಯ್ಲೆಟ್ ಕಳಿಸ್ಬಹುದು. ಇದಿಲ್ಲ, ಅದು ಇದು ಫ್ರೀಡಮ್. ಆದ್ರಿಂದ ಫ್ರೀಡಮ್ ಪಾರ್ಕ್ ಇಂದ ಇವತ್ತು ನಮ್ಮ ಈ ಹೋರಾಟದ ಯಾತ್ರೆ ಪ್ರಾರಂಭ ಆಗಿದೆ. ಇಡೀ ರಾಜ್ಯದಲ್ಲಿ ಈ ಸರ್ಕಾರವನ್ನ ನೋಡಿ, ಜನಾಕ್ರೋಶ ಪ್ರಾರಂಭ ಆದ್ರೆ, ಇವರಿಗೆ 3 ವರ್ಷ ಅವಧಿ ಇದ್ರೂ ಕೂಡ ಜನ ದಂಗೆ ಎದ್ರೆ 3 ತಿಂಗಳಲ್ಲಿ ಈ ಸರ್ಕಾರ ಹೋಗುತ್ತೆ. ಈ ಸರ್ಕಾರ ಹೋದ ನಂತರ ಗ್ಯಾರಂಟಿ ಕೊಟ್ಟಿದಾರಲ್ಲ, ಆ ಗ್ಯಾರಂಟಿಗಳು ಉಳಿಯೋದಿಲ್ಲ. ನಮ್ಮ ಗ್ಯಾರಂಟಿ ಏನಂದ್ರೆ, ಭಾರತೀಯ ಜನತಾ ಪಕ್ಷದ ಸರ್ಕಾರ, ಮಾನ್ಯ ಯಡಿಯೂರಪ್ಪನವರ ನೇತೃತ್ವ, ಮಾನ್ಯ ಅಶೋಕ್ ಅವರ ನೇತೃತ್ವ, ಮಾನ್ಯ ವಿಜೇಂದ್ರಣ್ಣನವರ ನೇತೃತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರ್ತದೆ. ಅದೇ ನಮ್ಮ ಗ್ಯಾರಂಟಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.